ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಹೊಸ ಥರ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ. ಬೆಳಗಿನ ತಿಂಡಿಗೆ ಆಗಲಿ ಅಥವಾ ಸಂಜೆ ಸ್ನ್ಯಾಕ್ಸ್ಗೆ ಆದರೂ ಮಾಡ್ಕೋಬೋದು. ಇದನ್ನು ಅಕ್ಕಿ 2 ಗಂಟೆ ನೆನೆಸ್ಕೊಂಡಿರೋದು, 1 ಕಪ್ ಅಕ್ಕಿ ತೊಗೊಂಡಿರೋದು, ಅರ್ಧ ಕಪ್ಪು ತೊಗರೆಬೇಳೆ, ಇದನ್ನು 2 ಗಂಟೆ ನೆನೆಸ್ಕೊಂಡಿರೋದು. ನಾನು 1.5 ಕಪ್ನಷ್ಟು ಕೋಸು ತೊಗೊಂಡಿದ್ದೀನಿ, ಎಲೆಕೋಸು ತುರ್ಕೊಂಡಿರೋದು. ಮಿಕ್ಸಿ ಜಾರಿಗೆ ನೆಂದಿರೋ ಅಕ್ಕಿ ಹಾಕ್ಕೊಳ್ಳೋಣ, ನೆಂದಿರೋ ಬೇಳೆ ಹಾಕ್ಕೊಳ್ಳೋಣ, ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಿರೋ ಹಿಟ್ಟು ಬೋಲಿಗೆ ತಕ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಹಾಕಿರೋದು ಒಂದ್ಸರಿ ಕೈ ಆಡಿಸ್ಕೊಂಡ್ಬಿಡೋಣ. ಇದಕ್ಕೆ ಒಂದು ಅರ್ಧ ಇಂಚಿನಷ್ಟು ಶುಂಠಿ ತುರ್ಕೊಂಡಿರೋದು, 1 ಹಸಿಮೆಣಸು ಸಣ್ಣದಾಗಿ ಹೆಚ್ಕೊಂಡಿರೋದು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋದು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು. ಈಗ ತುರಿದಿಟ್ಕೊಂಡಿರೋ ಕೋಸು ಸೇರಿಸ್ಕೊಳ್ಳೋಣ. ತಕ್ಷಣಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಇದಕ್ಕೆ ಒಂದು ಸ್ವಲ್ಪ ಸೋಡಾ ಸೇರಿಸ್ತಾ ಇದ್ದೀನಿ. ಇದು ಬೇಕಾದರೆ ಹಾಕ್ಕೋಬೋದು, ಹಾಗೇನೂ ಮಾಡ್ಕೋಬೋದು. 1 ಟೀ ಸ್ಪೂನ್ನಷ್ಟು ನೀರು ಸೇರಿಸ್ಕೊಳ್ಳೋಣ. ಕೋಸಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ, ಹಾಗಾಗಿ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಹಿಟ್ಟು. ಈ ತಿಂಡಿ ಮಕ್ಕಳಿಗೆ ಹೊಸ ಥರ ಅನಿಸುತ್ತೆ, ತರಕಾರಿ ಎಲ್ಲ ಹಾಕಿ ಮಾಡಿರೋದ್ರಿಂದ. ಈಗ ಮಾಡೋಕ್ಕೆ ರೆಡಿಯಾಗಿದೆ. ಇದು ನೋಡಿ, ಇಷ್ಟು ಗಟ್ಟಿಯಾಗೇ ಇರಬೇಕಿದು. ಹಿಟ್ಟು 10 ನಿಮಿಷ ನೆನೆಯೋಕೆ ಬಿಟ್ಟಿತ್ತು. ನೋಡಿ, ಕೋಸು ಮತ್ತು ಈರುಳ್ಳಿ ಎಲ್ಲ ನೀರು ಬಿಟ್ಕೊಂಡಿದೆ. ಸ್ವಲ್ಪ ಹಂಚಿಗೆ ಎಣ್ಣೆ ಸವರ್ಕೊಳ್ಳೋಣ. ನೀವು ದೊಡ್ಡದು ಬೇಕಾದ್ರೆ ದೊಡ್ಡದು, ಚಿಕ್ಕದು ಬೇಕಾದ್ರೆ ಚಿಕ್ಕದು ಮಾಡ್ಕೋಬೋದು. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ತಿರುಗಿಸಿ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಲೈಟಾಗಿ ಸ್ವಲ್ಪ ಪ್ರೆಸ್ ಮಾಡೋಣ. ಬೇಗನೂ ಆಗಿಬಿಡುತ್ತೆ ಇದು. ಒಂದು ಸೈಡ್ ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನೊಂದು ಸೈಡ್ ಅಷ್ಟೊಂದು ಗರಿ ಗರಿಯಾಗಿ ಬೇಯಿಸ್ಕೋಬೇಕು ಅಂತೇನಿಲ್ಲ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಚೆನ್ನಾಗಿ 2 ಕಡೆಗೂ ಬೇಯಿಸ್ಕೊಂಡಿರೋದು. ಈಗ ತೆಕ್ಕೊಳ್ಳೋಣ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.